ಬೆಳಿಗ್ಗೆನೇ ಬೇಗ ಎದ್ದು ಕಿಸ್ರಾ ಸೋಪಲ್ಲಿ ಸ್ನಾನ ಮಾಡಿಕೊಂಡು ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಸುಮಾರು ಬಸ್ಗಳಲ್ಲಿ ಪ್ರಯಾಣ ಮಾಡೋಣ ಅಂತ ಬಂದರೆ ರೋಡ್ಗಳೆಲ್ಲ ಗುಂಡಿಗಳೇ ಕಾಣ್ತಾ ಇದ್ವು. ಈಗ ಬರುತ್ತೆ ಆಗ ಬರುತ್ತೆ ಅಂತ ನಾನು ಬಸ್ಸಿಗೆ ಕಾಯ್ತಾ ಇದ್ದೆ. ಆಗ ನನಗೆ ಕಣ್ಣಿಗೆ ಕಾಣಿದ್ದು ಈ ಒಂದು ಸ್ಲೋಗನ್ ಇರೋಂಥದ್ದು. ಹೊಸದಾಗಿ ಇಲ್ಲಿ ಒಂದು ಹೈವೇ ಮಾಡಿದ್ದಾರೆ, ಮತ್ತೊಂದು ಬ್ರಿಡ್ಜ್ ಮಾಡಿದ್ದಾರೆ, ಕೆಳಗಡೆ ಅಂಡರ್ ಪಾಸು, ಜನಗಳು ಓಡಾಡಲಿಕ್ಕೆ ಮತ್ತು ಟ್ರ್ಯಾಕ್ಟರು ಮತ್ತು ಗಾಡಿಗಳು ಓಡಾಡಲಿಕ್ಕೆ, ಮೇಲ್ಗಡೆ ಫ್ಲೈಓವರು. ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಸೊ ಹೀಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಬಸ್ ಬಂತು. ನಾನು ಬಸ್ಸನ್ನು ಹತ್ಕೊಂಡು ಮುಂದಕ್ಕೆ ತಳ್ಳಬೇಕಾದ್ರೆ ವರ್ಕ್ ಟ್ರಾಫಿಕ್ ಎಕ್ಸಿಟ್ ಅಂತ ಹೇಳ್ಬಿಟ್ಟು ಕೆಲಸದ ಟ್ರಾಫಿಕ್ ನಿರ್ಗಮನ ಅನ್ನೋ ಒಂದು ಬೋರ್ಡ್ ಬಂತು. ಬಸ್ ಹತ್ಕೊಂಡು ನಾನು ಕ್ಯಾಸಂದ್ರ ಹತ್ತ ಬಂದು ಇಳಿದು ಈಗ ಹೊಸದಾಗಿರೋ ಮಾಡಿರೋ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ದೇನೆ. ಸುತ್ತ ನೋಡ್ಬೋದು, ಪಕ್ಕದಲ್ಲಿ ಗುಂಡ್ಲಮ್ಮನ ದೇವಸ್ಥಾನ ಮತ್ತು ಗುಂಡ್ಲಮ್ಮನ ಕೆರೆ ನಿಮಗೆ ಕಾಣಿಸ್ತದೆ ಎಡಗಡೆಗೆ. ಬಲಗಡೆ ಸುಮಾರು ಮನೆಗಳು ಹಾಗೂ ರಾಮದೇವರ ಬೆಟ್ಟ ಕಾಣಿಸುತ್ತೆ. ಹೊಸದಾಗಿ ಮಾಡಿರೋಂತಹ ಬ್ರಿಡ್ಜು ಏನಕ್ಕೆ ಉಪಯೋಗ ಅಂತಂದರೆ ಇದ್ರ ಮೇಲೆ ಕೆಲವರು ಆ ಕಡೆ ಈ ಕಡೆ ಓಡಾಡ್ತಾರೆ ಮತ್ತು ಬಸ್ಗಳು ಕೂಡ ಹೋಗುತ್ತೆ. ಅಲ್ಲೊಂದು ರೈಲ್ವೆ ಬ್ರಿಡ್ಜ್ ಇತ್ತು, ರೈಲ್ವೆ ಹಳಿಗಳಿತ್ತು. ಸೊ ಈಗ ರೈಲ್ವೆ ಮೇಲೆ ಈ ಒಂದು ಬ್ರಿಡ್ಜ್ ಮಾಡಿರೋದ್ರಿಂದ ರೈಲ್ವೆ ಹಳಿಗಳ ಮೇಲೆ ಗಾಡಿಗಳು ಹೋಗೋಕ್ಕೆ ಸುಲಭ ಆಗ್ತದೆ. ಆದರೆ ಈಗಲೂ ಕೂಡ ಆ ಕಡೆಯಿಂದ ಬರಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಬರಬೇಕು. ಇನ್ನು ಲೈಟ್ಸ್ ಎಲ್ಲ ಹಾಕಿಲ್ಲ. ನೈಟ್ ಹೊತ್ತು ಬರಬೇಕಾದ್ರೆ ತುಂಬ ಕತ್ತಲಿರುತ್ತೆ, ಲೈಟ್ಸ್ ಹಾಕಬೇಕಾಗಿದೆ. ಆ ಕಡೆ ಬಲಗಡೆ ನಮಗೆ ರಾಮದೇವ್ರ ಬೆಟ್ಟ ಕಾಣುತ್ತೆ. ತುಂಬ ಚೆನ್ನಾಗಿದೆ ರಾಮದೇವ್ರ ಬೆಟ್ಟ. ಇವಾಗ ರಾಮದೇವ್ರ ಬೆಟ್ಟಕ್ಕೆ ಚಾರಣ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟನೇ. ಎಲ್ಲ ಅರಣ್ಯ ಇಲಾಖೆಯವರು ಅದನ್ನು ನೀಟಾಗೆಲ್ಲ ಗೇಟು ಬಂದೋಬಸ್ತ್ ಮಾಡಿದ್ದಾರೆ. ಆದರೂ ಕೂಡ ಅಲ್ಲೊಂದು ವ್ಯವಸ್ಥೆ ಇದೆ. ಈಗ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಾರೆ ಟ್ರೆಕ್ಕಿಂಗಿಗೆ. ಸೊ ಆನ್ಲೈನ್ ಮುಖಾಂತರ ಬುಕ್ ಮಾಡಿಕೊಂಡು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಬ್ರಿಡ್ಜು ತುಂಬ ವ್ಯವಸ್ಥೆಯಾಗಿ ಕಟ್ಟಿದ್ದಾರೆ. ಇದನ್ನು ಸಿದ್ಧಗಂಗಾ ಬ್ರಿಡ್ಜ್ ಅಂತಲೇ ನಾವು ಹೇಳ್ಬೋದು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಈ ಬ್ರಿಡ್ಜ್ ಹತ್ರನೇ ನಾವು ಇವಾಗ ಏನಾದರೂ ಉದಾಹರಣೆಗೆ ಕೆಳಗಡೆ ಇಳಿದು ಆ ಕಡೆ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಹತ್ರನೇ ಮೆಟ್ಲುಗಳು ಕೂಡ ಮಾಡಿದ್ದಾರೆ. ಆ ಮೆಟ್ಲುಗಳಿಂದ ನಾವು ಕೆಳಗಡೆ ಇಳಿದು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಪಯಣ ಸಾಗ್ತಾಯಿತ್ತು. ಬೆಳಗ್ಗೆ ಸುಮಾರು ಮುಂಜಾನೆ ಹನಿ ಹನಿ ಮಳೆ ನೀರು ಬರ್ತಾಯಿತ್ತು. ತುಂಬ ಖುಷಿಯಾಗಿತ್ತು. ವಾತಾವರಣ ತುಂಬಾ ಕೂಲ್ ಬ್ರೀಸ್ ಇತ್ತು. ಮತ್ತು ಸುತ್ತಮುತ್ತ ಏನು ನಮಗೆ ಒಣ ಹವೆ ಆಗಿರಲಿ, ಬಿಸಿಲಾಗಿರಲಿ, ತಾಪಮಾನ ಇರಲಿಲ್ಲ. ಮಳೆ ಬರುವ ಸಂಭವವಿತ್ತು. ತುಂಬ ರೋಚಕವಾದಂತಹ ಒಂದು ಅನುಭವ ಆಗ್ತಾಯಿತ್ತು. ನಾವು ಇನ್ನೇನು ಸಿದ್ಧಗಂಗಾ ಮಠದ ಎಂಟ್ರೆನ್ಸ್ಗೆ ಹೋಗಬೇಕು. ಆವಾಗ ಒಂದು ದೊಡ್ಡದಾದ ಗೇಟ್ ಕಾಣುತ್ತೆ. ಆ ಗೇಟ್ ಹತ್ರ ಸುಮಾರು ಅಂಗಡಿಗಳು ಕೂಡ ಇದ್ದವು. ಸುಮಾರು ಪ್ರಯಾಣಿಕರು ನಮ್ಮಂತೆ ಬಂದಿದ್ದರು. ಅವರು ಕೂಡ ಇದೇ ರೀತಿ ಲಾಗನ್ನು ಮಾಡ್ತಾಯಿದ್ರು ಕೆಲವರು. ಸೊ ಮುಂದೆ ನಾವು ಆ ಗೇಟ್ ಮುಖಾಂತರ ಬಂದಿದ್ದಾದಮೇಲೆ ನಾನೀಗೇನು ತೋರಿಸ್ತಾ ಇದ್ದೀನಿ, ಇದನ್ನು ಒಂದು ಕಾಲೇಜು. ಆ ಕಾಲೇಜ್ ಹತ್ರ ಪ್ರತಿ ವರ್ಷ ದೊಡ್ಡದಾಗಿ ಎಕ್ಸಿಬಿಷನ್ಸ್ ಕೂಡ ನಡೆಯುತ್ತೆ. ಯಾವಾಗಲೂ ಕೂಡ ಸಿದ್ಧಗಂಗಾ ಜಾತ್ರೆ ನಡೆಯೋ ಟೈಮಲ್ಲಿ ಇಲ್ಲೆಲ್ಲ ಆ ಕಡೆ ಈ ಕಡೆ ದೊಡ್ಡದಾಗಿ ಅಂಗಡಿಗಳು ಇರ್ತವೆ. ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಮತ್ತು ಕಾಲೇಜಲ್ಲಿ ಮಾಡುವಂತಹ ವಿಜ್ಞಾನದ ಪ್ರದರ್ಶನಗಳು ಎಲ್ಲ ನಡೆಯುತ್ತೆ. ಅಲ್ಲಿ ನಾವು ಅಗ್ರಿಕಲ್ಚರ್ ಮೇಳನೂ ಕೂಡ ಇರುತ್ತೆ ಆ ಕಾಲೇಜ್ ಆವರಣದಲ್ಲಿ ನಾವು ನೋಡ್ಬೋದು. ಹೀಗೆ ಮುಂದೆ ಬಂದರೆ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಅಂಗಡಿಗಳಲ್ಲಿ ಮಕ್ಕಳೆಲ್ಲ ಚಾಕ್ಲೇಟು, ಬಿಸ್ಕತ್ತು, ಅದು ಇದು ತಿನ್ನೋದಕ್ಕೆ ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನನಗೆ ಈ ಥರ ಕಂಡಿದ್ದು ನೋಡಿ, ಮಕ್ಕಳೆಲ್ಲ ಹೇಗೆ ಕೆಂಪು ವಸ್ತ್ರನ ಮೈ ಮೇಲೆ ಹಾಕ್ಕೊಂಡು ಸಣ್ಣದಾಗಿ ಒಂದು ಪಂಚೆ ಉಟ್ಕೊಂಡ್ಬರ್ತಾರೆ. ಇಲ್ಲಿ ನನಗೊಬ್ಬ ವಿಶೇಷವಾದ ವ್ಯಕ್ತಿ ಕಾಣ್ತಾನೆ ನೋಡಿ. ಹಾಯ್, ಆಯ್ತಾ ಟಿಫನು? ಏನು ಟಿಫನ್ ಮಾಡಿದ್ರು? ನೈಟು ಮಧ್ಯಾಹ್ನ ಹೊತ್ತು? ಹೌದಾ? ಸ್ಕೂಲು ಅಲ್ಲ ಮಾಮೂಲಿ ಎಷ್ಟು ಗಂಟೆಯಿಂದ? 11 ಗಂಟೆಯಿಂದ. ಪ್ರೇಯರ್ ಎಲ್ಲ ಯಾವಾಗ ಮಾಡ್ತೀರಾ? ಬೆಳಿಗ್ಗೆ ಹೊತ್ತು, ಸಂಜೆ ಹೊತ್ತು ಮಾಡೋದು. ಎಲ್ಲ ಏನು ಅನ್ನಿಸ್ತೈತೆ ನಿಮಗೆ ಮಠದಲ್ಲಿ ಓದ್ತಾ ಇರೋದಕ್ಕೆ? ಚೆನ್ನಾಯ್ತಾ ವಾತಾವರಣ ಎಲ್ಲ? ಊಟ ತಿಂಡಿ
ಓದೋದು ಫ್ರೆಂಡ್ಸು ಎಲ್ಲ ಚೆನ್ನಾಗವ್ರೆ. ಯೂಟ್ಯೂಬ್ ಸ್ನೇಹಿತರೆ, ನಾವು ಸ್ವಲ್ಪ ಮುಂದೆ ಹೋಗಿದ ಮೇಲೆ ಇಲ್ಲೆಲ್ಲ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಬಟ್ಟೆ ಒಯ್ಯುವಂಥ ಜಾಗವನ್ನು ನೋಡಿದ್ವಿ. ನಂತರ ನಮಗೆ ಸಿಗೋದು ಸಿದ್ಧಗಂಗಾ ಆವರಣ. ಅಲ್ಲೆಲ್ಲ ಕರ್ಕೊಂಡು ಈ ಕಡೆ ಬಂದರೆ ಇಲ್ಲಿ ಸಿದ್ಧಗಂಗಾ ಒಂದು ವ್ಯವಸ್ಥೆಯಲ್ಲಿರುವಂತಹ ಮಠ ಆಗಿರ್ಬೋದು, ಹಳೆ ಮಠ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರ್ಬೋದು ಮತ್ತು ವೇದಶಾಲೆ ಆ ಒಂದು ಆವರಣನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಕಾಂಕ್ರೀಟ್ ಹಾಕಿ ತುಂಬ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಂಜೆ ಹೊತ್ತಿಗೆ ಪ್ರೇಯರ್ ಮಾಡೋದು ಮಕ್ಕಳು. ಊಟಕ್ಕೆ ಕೆಲವರು ಹೋಗ್ತಾ ಇದ್ದಾರೆ, ಕೆಲವರು ಬುಕ್ಸ್ ಕೊಡ್ತಾ ಇದ್ದಾರೆ, ಇನ್ನು ಕೆಲವರು ಹೀಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಆಮೇಲೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ವಿಭೂತಿ. ಮತ್ತು ಇಲ್ಲೇ ನಮ್ಮ ಗುರುಗಳ ಒಂದು ಪಾದಕ್ಕೆ ಪೂಜೆಯನ್ನು ಮಾಡ್ತಾ ಅವರನ್ನು ನೆನಪಿಸಿಕೊಳ್ಳುತ್ತಾ ನಾವು ಊಟದ ಆವರಣಕ್ಕೆ ತೆರಳಬಹುದು. ಇದ್ರ ಪಕ್ಕದಲ್ಲೇ ಇರುವ ಆಫೀಸು. ಎಲ್ಲ ಮಕ್ಕಳುಗಳು ಕೂಡ ಊಟ ಮಾಡಿಕೊಂಡು ಅವರು ಹೋಗ್ತಾಯಿದ್ರು. ನೀರುಗಡೆ ಪಾರಿವಾಳಗಳು ಗೂಡುಗಳನ್ನು ಕಟ್ಟ ಕೂಲಿ ಅಂತ ಹೇಳಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಕೂಡ ಇದರಲ್ಲಿ ಸೆರೆ ಹಿಡಿದಿದ್ದೇನೆ. ಸುಮಾರು ಮಕ್ಕಳು ಬರ್ತಾರೆ. ನಂತರ ಹೀಗೆ ಒಳಗಡೆ ಬಂದರೆ ನಾವು ಊಟದ ಗಮನಿಸಬೇಕು. ಪ್ರಸಾದವನ್ನು ಹೇಳ್ಬೋದು. ಇಲ್ಲಿ ಬಸವೇಶ್ವರ ಮೂರ್ತಿ ಇದೆ. ಇದನ್ನು ನೋಡಿದಾಗ ಇಲ್ಲಿ ಅನೇಕ ಊರುಗಳಿಂದ ಜನರು ಏನು ಬಂದಿರ್ತಾರೆ. ದವಸ ಧಾನ್ಯ ವೆಜಿಟೇಬಲ್ಸ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಅದೆಲ್ಲ ಇಲ್ಲೇ ಅಕ್ಕಿ ಆಗಿರ್ಬೋದು, ರಾಗಿ, ಬೇಳೆ ಆ ಥರದಕ್ಕೆ ಯಾರಾದರೂ ಜನಗಳು ತಂದಿರೋರು ಇಲ್ಲಿ ದಾನ ಮಾಡಿರ್ತಾರೆ. ಇದರಲ್ಲಿ ಹಾಕಿ ಸುಮಾರು ನಮ್ಮ ರಾಗಿ ಇದೆ, ಇದರಲ್ಲಿ ಅಕ್ಕಿ ಇದೆ. ಹಾಗೆ ನಾವು ಮುಂದೆ ನೋಡ್ಬೋದು ಆ ಬೇಳೆ ಕಾಳು ಇದೆ. ವೆರೈಟಿ ಆದಂತಹ ಬೇರೆ ಅಕ್ಕಿ ಆಗಿರ್ಬೋದು, ಮತ್ತು ಆಯಿಲ್ ಆಗಿರ್ಬೋದು, ಆ ದೇವಸ್ಥಾನಗಳು ಬೇರೆ ಕಡೆ ಇದೆ. ಈ ಸಣ್ಣ ಪುಟ್ಟ ತಂದಿರೋದು ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಮೆಟ್ಲನ್ನು ಹಾಕಿಕೊಂಡಿದ್ರೆ ನಮಗೆ ಏನು ದೇವರನ್ನು ಅವರಿಗೆ ಊಟದ ವ್ಯವಸ್ಥೆಗೆ ಒಂದು ದೊಡ್ಡ ಹಾಲೆ ನಿರ್ಮಿಸಿದ್ದಾರೆ. ಆ ಊಟವನ್ನು ಮಾಡ್ಕೊಂಡು ಸವಿಯಾಗಿ ಬಂದ್ವಿ. ಸ್ವಲ್ಪ ತಿಂದರೂ ಸಾಕು, ಎಷ್ಟು ಹೊಟ್ಟೆ ಬೇಗ ತುಂಬುತ್ತೆ. ಅದು ಪರಮಾತ್ಮನ ಪ್ರಸಾದ ಆ ರೀತಿ ಒಂದು ಚಮತ್ಕಾರವನ್ನು ಹೊಂದಿದೆ. ನಂತರ ಅಲ್ಲೇ ಪಕ್ಕದಲ್ಲೇ ನಾನು ಒಂದು ವಿಶೇಷವಾದಂತಹ ಒಂದು ಇದನ್ನು ನೋಡಿದೆ. ಒಣಕೆಯಿಂದ ಮಜ್ಜಿಗೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟಿರುವಂತಹ ವ್ಯವಸ್ಥೆ. ಇಲ್ಲೇ ನಮ್ಮ ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಇದೆ ಪಕ್ಕದಲ್ಲಿ, ಶಿವನ ದೇವಸ್ಥಾನ. ಇಲ್ಲಿ ಊಟ ಮುಗಿಸ್ಕೊಂಡು ಬಂದೆ ಆಗುತ್ತೆ ಅಂತಂದರೆ ಇಲ್ಲಿ ನಮ್ಮ ಹಳೆ ಬುದ್ಧಿ ಏನು ಶಿವಕುಮಾರ ಸ್ವಾಮೀಜಿಗಳಿದ್ದರು, ಅವರು ಪ್ರತಿನಿತ್ಯ ಅಲ್ಲಿ ಕುತ್ಕೊಂಡು ಈ ಯಂತ್ರವನ್ನು ಬರೆದಿದ್ದಂತಹದ್ದು ಜಾಗ. ಈಗ ನಾನು ನಿಮಗೆ ತೋರಿಸ್ತಾ ಇರೋವಂತಹದ್ದು ಇಲ್ಲಿ ಸಾಮಿಲ್ಲು. ಇಲ್ಲಿ ಅಡುಗೆ ಹೇಗೆ ಮಾಡ್ತಾರೆ ಅಂತ ನಾನು ಮುಂದೆ ತೋರಿಸ್ತೀನಿ. ಸೋಲಾರ್ ವ್ಯವಸ್ಥೆ ಇದೆ, ಮತ್ತು ಕಟ್ಟಿಗೆಗಳಿಂದ ಕೂಡ ಬೇಯಿಸ್ತಾರೆ, ಅನ್ನವನ್ನು ಬೇಯಿಸೋಂಥ ವ್ಯವಸ್ಥೆ ಇದೆ. ಮತ್ತು ಇನ್ನು ಬೇರೆ ಥರ ಎಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಇದೆ. ನೋಡಿ, ಇಲ್ಲಿ 2 ಸೋಲಾರಿಂದ ಇದು ಮಾಡ್ತಾರೆ, ಇನ್ನೊಂದು ಕಟ್ಟಿಗೆಯಿಂದ ಬೇಯಿಸುವಂತಹ ಒಂದು ವ್ಯವಸ್ಥೆ ಇದೆ. ಒಳ್ಳೆಯ ಆಹಾರವನ್ನು ನೀಡ್ತಾರೆ. ಬೆಳಗ್ಗೆ ಹೊತ್ತು ಒಳ್ಳೊಳ್ಳೆ ತಿಂಡಿ, ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು ಹೀಗೆಲ್ಲ ಮಾಡ್ತಾರೆ. ಮಧ್ಯಾಹ್ನ ಹೊತ್ತು ಮುದ್ದೆ, ಅನ್ನ ಸಾಂಬಾರು, ಮತ್ತು ಚಪಾತಿ, ಅನ್ನ ಸಾಂಬಾರು ಈ ರೀತಿ ಎಲ್ಲ ಇರುತ್ತೆ. ನೋಡಿ, ಇಲ್ಲಿ ಅನ್ನವನ್ನು ಬೇಯಿಸ್ತಾ ಇರೋಂತಹ ಇದೊಂದು ಅಡುಗೆ ಕೋಣೆ. ಮಕ್ಕಳಿಗೆ ವಿಶೇಷವಾಗಿ ಮಾಡುವಂಥದ್ದು. ಎಲ್ಲ ಮಕ್ಕಳು ಕೂಡ ಕುತ್ಕೊಂಡು ಊಟ ಮಾಡೋಕ್ಕೆ ಒಂದು ದೊಡ್ಡ ಒಂದು ಮಠ ಇದು. ಎಂತೆಂಥ ದೊಡ್ಡ ಬೇಸಿನ್ಗಳು ಕೂಡ ಎಲ್ಲ ನಾವು ನೋಡಿದ್ವಿ. ಹೊರಗಡೆ ಬಂದ ಮೇಲೆ ನಮಗೆ ಕಂಡಿದ್ದೆ ಈ ಗೋಮಾತೆ. ಆಕೆಯ ಕೊಂಬುಗಳು ಯಾಕೋ ಬಕ್ಕೊಂಡಿದ್ದಾವೆ, ಒಂದಕ್ಕೊಂದು ಜಾಯಿಂಟ್ ಆಗಿದ್ದಾವೆ. ಸುಮಾರು ಕಡೆ ಇಲ್ಲಿ ನಾವು ಗೋಮಾತೆಗಳನ್ನು ನೋಡ್ಬೋದು. ದೇವರು ಅಂತಲೇ ನಾವು ಪೂಜಿಸುವಂತಹ ಗೋಮಾತೆಯನ್ನು
ನಾವು ಇಲ್ಲಿ ಅನೇಕ ಬಾರಿ ನಮಗೆ ಕಾಣಸಿಗುತ್ತದೆ. ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಸಿಗೋದು ಶ್ರೀ 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 ನಡೆದಾಡುವ ದೇವರು ಅಂತ ಕರೀತಾ ಇದ್ದಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಹೊಸದಾಗಿ ಅದನ್ನು ನಿರ್ಮಿಸಿದ್ದಾರೆ. ಅದರ ಪಕ್ಕದಲ್ಲಿ ನಮ್ಮ ವೇದ ಸಂಸ್ಕೃತ ಮಹಾಪಾಠಶಾಲೆ ಇದೆ. ಇದು 1917ರಲ್ಲಿ ಕಟ್ಟಿದಂತಹ ಒಂದು ವೇದ ಪಾಠಶಾಲೆ. ಮತ್ತು ಇನ್ನು ಬೇರೆ ಬೇರೆ ಮಾಮೂಲಿ ಸ್ಕೂಲು, ಪ್ರೈಮರಿ ಸ್ಕೂಲು, ಹೈಸ್ಕೂಲು ಎಲ್ಲವೂ ಕೂಡ ಇಲ್ಲೇ ಇದೆ. ಈ ಒಂದು ಮಠದ ಆವರಣದಲ್ಲಿ ವಿದ್ಯಾಭ್ಯಾಸ ಮತ್ತು ಅನ್ನದಾಸೋಹ ಅನೇಕ ಬಡ ಮಕ್ಕಳಿಗೆ ಈ ಒಂದು ಮಠ ಸಾಕ್ಷಿಯಾಗಿದೆ. ನಿಜವಾಗ್ಲೂ ನಾವು ಹೇಳ್ಬೇಕಂತಂದರೆ ತುಂಬ ಪ್ರಸಿದ್ಧವಾಗಿರುವಂತಹ ಮಠ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತಹ ಒಂದು ಮಠ. ಮಕ್ಕಳು ಅಷ್ಟೇ ಶಿಸ್ತಾಗಿ ಬರ್ತಾರೆ, ಶಿಸ್ತಾಗಿ ಲೈನಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಸಂಜೆ ಹೊತ್ತು 4 ಗಂಟೆಗೆ ಆಟ ಆಡ್ತಾರೆ. ನಮ್ಮ ಮಾಮೂಲಿ ಸ್ಕೂಲ್ ಇರೋ ದಿನಗಳೆಲ್ಲ ಬೆಳಗ್ಗೆನೇ ಪ್ರೇಯರ್ ಮುಗಿಸಿ ಮತ್ತು ಸ್ಕೂಲ್ಗೆಲ್ಲ ಹೋಗಿ ಪೇಪರೆಲ್ಲ ಓದಿದ್ದಾದಮೇಲೆ ಸ್ಕೂಲ್ಗೆ ಹೋಗಿ ಅವ್ರವ್ರು 1 ಗಂಟೆಗೆ ಊಟಕ್ಕೆ ಮತ್ತೆ ಬಂದು ಮತ್ತು ಸ್ಕೂಲ್ಗೆ ಹೋಗಿ ಒಂದು 4:15 5 ಗಂಟೆಗೆಲ್ಲ ಆಟ ಆಡಿಕೊಂಡು ಮತ್ತು 6 ಗಂಟೆಗೆ ಪ್ರೇಯರಿಗೆ ಬರ್ತಾರೆ. ಇಲ್ಲೊಂದು ನಾನು ಬಸವಣ್ಣನನ್ನು ನೋಡಿದೆ. ಎಷ್ಟು ಚೆನ್ನಾಗಿ ಅದು ಒಳಗಡೆ ಎಲ್ಲ ಹೋಗಿ ಬಂತು ಅಂದರೆ ನಿಜವಾಗ್ಲೂ ನಮಗೆ ಒಂದು ದೇವತೆಯೇ ಹಿಂಗೆ ಹೊರಗಡೆ ಬಂತು ನನಗೆ ಪರಿಭ್ರಮೆ ಆಯಿತು. ಕಾಮಧೇನು ನನಗೆ ಆಸವಾಯಿತು ಅಂತ ಪೇರೆಂಟ್ಸ್ ಬಂದಾಗ ನಂತರ ನಾನು ನೋಡಿದೆ ಹೀಗೆ 1ರಿಂದ 5ನೇ ತರಗತಿಯ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಯೂನಿಫಾರ್ಮ್ ಹಾಕಿಸ್ಕೊಂಡು ಲೈನಾಗಿ ಶಾಲೆಗಳನ್ನು ಹೇಗೆ ಬರ್ತಾರೆ. ಸುಮಾರು ಈ ಒಂದು ಬೋರ್ಡಿನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಸಾಕು. ಮನುಷ್ಯ ಬೇರೆ ಬೇರೆ ಮಕ್ಕಳು ಬರ್ತಾನೆ ಇರ್ತಾರೆ. ಆದರೆ ಸುಮಾರು ಜನ ಮಕ್ಕಳು ತುಂಬ ಖುಷಿಯಿಂದ ಹಾಯ್ ಮಾಡಿದ್ದಾರೆ. ಇನ್ನು ಕೆಲವರು ಕೂಡ ಹಾಯ್ ಮಾಡಿದ್ದಾರೆ, ಕೆಲವರು ಕೊಂಟಾಟದಿಂದ ನೋಡಿದ್ದಾರೆ. ತುಂಬ ಚೆನ್ನಾಗಿ ಅದರ ಮಕ್ಕಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಬರ್ತಾಯಿದ್ದಾರೆ. ಇವರೆಲ್ಲ ತುಂಬ ಬೇರೆ ಬೇರೆ ಕಡೆಯಿಂದ ಬಂದಂತಹ ಮಕ್ಕಳು ಶಾಲೆಗಳನ್ನು ಸೇರ್ಕೊಂಡಿರ್ತಾರೆ. ಊಟ ಮತ್ತು ವಸತಿ ಹಾಗೂ ವಿದ್ಯಾಭ್ಯಾಸವನ್ನು ನೀಡಲಾಗ್ತದೆ. ಅನೇಕ ಮಹಾನ್ ಸಾಧಕರು ಈ ಒಂದು ಮಠದಲ್ಲಿ ತುಂಬ ಗಣ್ಯಾಡಿ ಹೆಚ್ಚಿದ್ದಾರೆ. ಹಾಗೆ ಈ ಮಕ್ಕಳನ್ನು ಕೂಡ ನಮಗೆ ಸಾಕ್ಷಾತ್ ಪರಬ್ರಹ್ಮ
ಈ ಮಠದಲ್ಲಿ ಇನ್ನೂ ಅನೇಕ ವಿಶೇಷತೆಗಳು ಹೊಂದಿವೆ. ಮಕ್ಕಳು ಬರೀ ವಿದ್ಯಾಭ್ಯಾಸ ಪಡೆದುಕೊಳ್ಳುವುದರ ಬದಲಿಗೆ ತಮ್ಮ ತಾಯಿಯ ಹೇಗೆ ನೋಡ್ಕೋಬೇಕು, ಹೇಗೆ ಜವಾಬ್ದಾರಿಗಳನ್ನು ಮಾಡಬೇಕು ಅನ್ನೋದು ಈ ಮಠ ಈ ಮಕ್ಕಳಿಗೆ ತಿಳಿಸುತ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಮಠದಲ್ಲಿ ಇನ್ನೂ ವಿಶೇಷತೆ ಏನಂತಂದರೆ ನಮ್ಮ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಇದೇ 4ನೇ ಕ್ಲಾಸು ದೇವಿ ಮೂರೊಂದ ಈಗ ಹೊಸದಾಗಿ ನಾವು ಗುರುಗಳ ಒಂದು ದಿವ್ಯ ಅಂತ ಹೇಳ್ತೇವೆ. ಅದು ಬಿಟ್ಟು ಒಂದು ಪಾರ್ಕ್ಗಳು ಮಾಡಿದ್ದಾರೆ. ಆ ಪಾರ್ಕ್ನಲ್ಲಿ ಸುಮಾರು ಸ್ಟ್ಯಾಚ್ಯೂಸ್ಗಳನ್ನು ಮಾಡಿದ್ದಾರೆ. ನಾನು ಚಿತ್ರದುರ್ಗಕ್ಕೆ ಹೋದಾಗ ನಮಗೆ ತೋರಿಸಿದ ಸ್ಟ್ಯಾಚ್ಯೂಸ್ನ ಸೊ ಆ ರೀತಿ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಮತ್ತು ಅದೊಂದು ಮುಂಚೆ ಎಲ್ಲ ಒಂದು ಯಾವುದು ಪುಷ್ಪದಲ್ಲಿ ತುಂಬ ಇನ್ನು ಅವರೇನಾ ಈಗ ಅಲ್ಲೆಲ್ಲ ನೀರು ಬರ್ತದೆ, ಮೀನುಗಳಿದ್ದಾವೆ. ತುಂಬ ನೀವು ಸಂಜೆ ಇಂಥ ಅದ್ಭುತವಾದ ಒಂದು ಪ್ರದೇಶದಲ್ಲಿ ನೀವು ಮುಂದಿನ ಹೇಗೆ ಬದುಕಿದೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರಸಾದ ಸೇವಿಸ್ತಾ ಮಕ್ಕಳ ಜೊತೆ ಮಾತಾಡ್ತಾ ಮತ್ತು ಬರ್ತಾ ಬರ್ತಾ ದೇವರ ದರ್ಶನ ಪಡ್ಕೊಂಡು ಇಲ್ಲಿಂದ ಏನು ಹೇಳೋದಿಲ್ಲ. ನಾನು ಚೆನ್ನಾಗಿರ್ಬೋದು, ದೇವರಂತ ಇನ್ನೂ ಅನೇಕ ಕಡೆಗಳಾಗಿರ್ಬೋದು ತುಂಬ ಹತ್ತಿರ ಇರುವಂಥ ಪ್ರದೇಶ. ಸೊ ಈ ಕ್ಯಾಸಮರಕ್ಕೆ ನಾವು ಹೇಗೆ ಹೋಗ್ಬೋದು, ಬೆಂಗಳೂರಿಂದ ಬಂದರೆ ಬೇರೆ ನಮಗೆ ಸ್ಟಾಪ್ ಸಿಗುತ್ತೆ. ತುಮಕೂರಿಂದ ಬಂದರೆ ನಮಗೆ ರೈಲಿನ ವ್ಯವಸ್ಥೆ ಕೂಡ ಹೋಗಿ ಬಸ್ಸಿನ ವ್ಯವಸ್ಥೆ ಸಿಟಿ ಬಸ್ಗಳು ಕೂಡ ಹೋಗ್ತವೆ. ಇಲ್ಲ ಆಟೋ ವ್ಯವಸ್ಥೆ ಇದೆ. ಆಟೋ ಸೀಟ್ ಆಟೋ ಆದರೆ ಕೇವಲ 20 ರೂಪಾಯಿ ತಗೊಳ್ತಾರೆ. ಮಾಮೂಲಿ ಆದರೆ 50 ರೂಪಾಯಿ 100 ರೂಪಾಯಿ ತಗೊಳ್ಬೋದು. ಇನ್ನು ಆಟೋ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈಗ ಸಿದ್ಧಗಂಗಾ ಮಠದ ಎದುರುಗಡೆಯೂ ಕೂಡ ದೊಡ್ಡದಾಗಿ ಒಂದು ರೋಜನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಟೈಲರ್ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಜಾಸ್ತಿ ಟ್ರಾಫಿಕ್ ಏನಿರೋದಿಲ್ಲ. ಇನ್ನು ವ್ಯವಸ್ಥೆಯನ್ನು ತುಂಬ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಾದರೂ ಮಕ್ಕಳೇನಾದರೂ ಕೊಡೋದಿದ್ರೆ ಹೊರಗಡೆ ಆ ಥರ ಏನಿಲ್ಲ. ಹಾಸ್ಪಿಟಲ್ ಕೂಡ ಸಣ್ಣದಾಗಿ ಕ್ಲಿನಿಕ್ ಕೂಡ ಇದೆ. ಎಲ್ಲೇನೂ ಮಕ್ಕಳು ತಮಗೇನಾದರೂ ಕಾಯಿಲೆ ಬಂದರೆ ಅದನ್ನು ತೋರಿಸ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಒಳ್ಳೆ ಫೀಸು ಕೂಡ ತುಂಬ ಅತಿ ಕಡಿಮೆ ಇರುತ್ತದೆ. ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಕೊಂಡು ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಆಟ ಪಾಠ ಮಾಡಿಕೊಂಡು ಆರಾಮಾಗಿ ಇರ್ತಾರೆ. ಸರಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಆ ವಾರ್ಡನ್ನು ಗೇಟಿಗೆ ಬೀಗ ಹಾಕಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸಿದ್ಧಲಿಂಗೇಶ್ವರ ಸ್ವಾಮಿ ನೋಡೋಣ ಅಂತೇಳಿ ಒಂದು ಬೆಟ್ಟಕ್ಕೆ ನಾನು ಇವಾಗ ಚಾರಣ ಹೋಗ್ತಾ ಇದ್ದೇನೆ. ಇಲ್ಲೇ ಪಕ್ಕದಲ್ಲಿ ಪಾದಯೋ ವಿಷ್ಣು ಶಿಷ್ಟದು ಹಸ್ತಯೋ ಹರ ಶಿಷ್ಟದು ಬಾಹೋರಿಂದ್ರ ಶಿಷ್ಟದು ಇಲ್ಲೇ ಒಬ್ಬರು ಸ್ವಾಮೀಜಿ ಕೂಡ ತಮ್ಮ ಒಂದು ವೇದ ಪಾಠವನ್ನು ಅವರು ಅಭ್ಯಸಿಸ್ತಾ ಇದ್ದರು. ಶ್ಲೋಕಗಳನ್ನು ಹೇಳ್ತಾ ದೇವರಲ್ಲಿ ಒಂದು ಭಕ್ತಿಯ ಪೂರ್ವಕವಾಗಿ ಅವರು ತೊಡಗಿಸ್ಕೊಂಡಿದ್ರು. ಪಕ್ಕದಲ್ಲಿ ಇಲ್ಲಿ ನಾವು ಗಣೇಶವನ್ನು ನೋಡ್ತೇವೆ, ಗಣೇಶ ಮೂರ್ತಿಗಳನ್ನು ನೋಡ್ತೇವೆ ಹಾಗೂ ಲಿಂಗವನ್ನು ನೋಡ್ತೇವೆ. ಅದಾದಮೇಲೆ ನಾವು ಮೆಟ್ಲುಗಳನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಪೇಂಟ್ ಮಾಡಿದರೆ ಹೊಸದಾಗಿ. ನಮ್ಮ ಹಾಗೆ ಅನೇಕ ಬೇರೆಯವರು ಕೂಡ ಭಕ್ತಾದಿಗಳು ಬಂದಿದ್ದರು. ಸ್ವಾಮೀಜಿಗಳು ಕೂಡ ಇಲ್ಲಿ ಆಸನರಾಗಿದ್ದರು. ಬೆಟ್ಟವನ್ನು ಹೀಗೆ ಹೊಸದಾಗಿ ಅಲ್ಲಿ ಕಲ್ಲಿನಲ್ಲಿ ನಮ್ಮ ಸ್ವಾಮೀಜಿಯವರನ್ನು ಕೆತ್ತನೆ ಮಾಡಿರೋಂಥದ್ದು, ಬಸವೇಶ್ವರ ಅವರನ್ನ ಕೆತ್ತನೆ ಮಾಡಿರೋಂಥದ್ದು ಕಾಣ್ಬೋದು.
ಹಾಗೆ ಹೊಸದಾಗಿ ಇಲ್ಲೊಂದು ಲಿಂಗ ಮತ್ತು ಬಸವಣ್ಣನವನ್ನು ಕೂಡ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಆಕರ್ಷಣೀಯವಾಗಿದೆ. ಇದನ್ನು ನಾವು ನಿಜವಾಗ್ಲೂ ನೋಡಲೇಬೇಕಾದಂತಹ ಒಂದು ಇದು. ಸುಮಾರು ಜನ ಅಲ್ಲೇ ಬಂದು ಹಾಗೆ ಹೋಗ್ತಾರೆ. ಆದರೆ ಇಲ್ಲಿ ನಾವು ಈ ಬೆಟ್ಟವನ್ನು ಹತ್ತಿ ಅಮ್ಮ ಗಂಗಮ್ಮ ದೇವಿಯ ದರ್ಶನವನ್ನು ಪಡೆದು ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ದರ್ಶನ ಪಡೆದೇ ಹೋಗಬೇಕು. ಇಲ್ಲಿಗೆ ಮೆಟ್ಲು ಹತ್ತಕ್ಕಾಗದಲೇ ಇರೋ ವಯಸ್ಕರು ಇರ್ತಾರೆ. ಅಂಥವ್ರಿಗೆ ಆ ಕಡೆ ಬಲಗಡೆಯಿಂದ ಡೈರೆಕ್ಟು ಕಾರು ಮೇಲುಗಡೆ ಬರೋ ಹಾಗೆ ಅಥವಾ ಬೈಕ್ಗಳು ಮೇಲುಗಡೆ ಬರೋ ಹಾಗೆ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಕೈಲಾಗದಿದ್ದವರು ಮೇಲೆ ಬಂದು ಹಾಗೆ ಹೋಗಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಬಸವಣ್ಣನ ಹೇಗೆ ಕೆತ್ತಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಮೇಲುಗಡೆಯಿಂದ ನಾವು ಇಡೀ ಕ್ಯಾಸಂದ್ರವನ್ನು ನಾವು ಕಣ್ಣು ಹಾಯಿಸ್ಕೊಳ್ಬೋದು. ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದರೆ, ನಾನು ಅವತ್ತು ಹೋಗಿದ್ದಾಗ ನಿಧಾನಕ್ಕೆ ಮಳೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ವಾತಾವರಣ. ನನಗಂತೂ ತುಂಬಾ ಖುಷಿ ಆಯಿತು. ಅವತ್ತು ನಾನು ಈಗ ಒಬ್ಬನೇ ಹೋಗಿದ್ದು. ಮತ್ತು ಎಷ್ಟು ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ನೀಟ್ನೆಸ್ ಆಗಿತ್ತು. ಜಾಗ ಪ್ರತಿಯೊಂದು ಕಡೆ ಎಲ್ಲೂ ಕೂಡ ನನಗೊಂದು ಪ್ಲಾಸ್ಟಿಕ್ ಆಗಲಿ ಮತ್ತೊಂದಾಗಲಿ ಕಾಣಲಿಲ್ಲ. ಎಲ್ಲ ಹುಡುಗರೇ ಆಗಲಿ ಮತ್ತೊಬ್ಬರೇ ಆಗಲಿ ಆಗಾಗ ಎಲ್ಲ ಕ್ಲೀನ್ ಮಾಡ್ತಾಯಿರ್ತಾರೆ. ಕ್ಲೀನ್ ಮಾಡೋಕ್ಕೂ ಕೂಡ ಬೇರೆಯವರು ಇದ್ದಾರೆ ಅಲ್ಲೆಲ್ಲ. ಮಕ್ಕಳು ಕೂಡ ಒಂದು ಡಿಸಿಪ್ಲಿನ್ ಕಲಿಸಿದ್ದಾರೆ. ಇಲ್ಲಿ ನಾವು ಹೀಗೆ ಮೇಲೆ ಹತ್ಕೊಂಡ್ಬಂದಮೇಲೆ ಮೆಟ್ಲುಗಳನ್ನ ಹತ್ಕೊಂಡು ಬಂದಮೇಲೆ ಇಲ್ಲಿ ನಮಗೊಂದು ಗಣಪತಿ ದೇವಸ್ಥಾನ ಕಾಣುತ್ತೆ. ಹಾಗೂ ಎದುರುಗಡೆ ನವಗ್ರಹ ದೇವಸ್ಥಾನ ಕೂಡ ಕಾಣುತ್ತೆ. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ ಮತ್ತು ಇಲ್ಲಿ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ. ಸೊ ಅದ್ರ ಪಕ್ಕದಲ್ಲೇ ನಾನು ಇಲ್ಲಿ ಕೈಕಾಲನ್ನ ತೊಳ್ಕೊಂಡು ನಾವು ಮತ್ತೆ ಮೇಲಕ್ಕೆ ಚಾರಣವನ್ನು ನಾವು ಮುಂದುವರಿಸ್ಬೋದು. ಎಷ್ಟು ಕೂಲಾಗುತ್ತೆ ಪ್ಲೇಸ್ ಅಂತಂದರೆ, ಇಲ್ಲಿ ಮೇಲ್ಗಡೆ ಇಲ್ಲಿ ನಾನು ಕಾಲು ತೊಳಿತಾ ಇದ್ದೀನಿ. ಈಗ ಕಾಲು ಮತ್ತು ಕೈಯನ್ನು ತೊಳ್ಕೊಂಡು, ಸೊ ಇಲ್ಲಿ ಏನೋ ಹೊಸ್ದಾಗಿ ಮುಂಚೆ ಎಲ್ಲ ಅದೇ ಮೆಟ್ಲು ಹತ್ಕೊಂಡು ಬರ್ಬೋದು, ಆ ಕಡೆಯೂ ಸೈಡಲ್ಲಿ ಹಾಸಿ ಬರ್ಬೋದು. ಓಕೆ, ಇಲ್ಲಿಂದ ಒಂದು 14-15 ಮೆಟ್ಲಿದ್ದಾವೆ. ಇದನ್ನು ಹತ್ತಿದ್ರೆ ಮೇಲ್ಗಡೆ ಇಲ್ಲಿ ಹೂವು ಹಣ್ಣು ಕಾಯಿ ತರಕಾರಿ ಮಾರುವಂತಹ 1-2 ಅಂಗಡಿಗಳಿದ್ದಾವೆ ಎಡಗಡೆಯಲ್ಲಿ. ಮತ್ತು ಸ್ವಾಮೀಜಿಗಳ ಫೋಟೋ ಆಗಿರ್ಬೋದು, ವಿಭೂತಿಗಳು ಆಗಿರ್ಬೋದು, ಮಾಲೆಗಳು ಆಗಿರ್ಬೋದು, ಆ ಥರದ್ದೆಲ್ಲ ವಸ್ತುಗಳು ಕೂಡ ಇಲ್ಲಿ ನಮಗೆ ಸಿಗುತ್ತವೆ. ನೀವು ಕೂಡ ಇದನ್ನು ತಗೊಂಡು ಅನೇಕ ಜನರಿಗೆ ಅಥವಾ ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಯ ಬಾಗಿಲಿನಲ್ಲಿ ನಾನಿವಾಗ ಇದ್ದೇನೆ. ಹೀಗೆ ಒಳಗಡೆ ಹೋಗಿ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ನಾನು ಮುಂದೆ ಸಾಗಿದೆ. ಇಲ್ಲಿ ಅನೇಕ ಜನರು ಗಂಗಾ ಸ್ನಾನವನ್ನು ಮಾಡ್ಕೊಳ್ತಾರೆ. ಮತ್ತು ಇಲ್ಲಿ ನಮಗೆ ಶಿವನ ಒಂದು ಪ್ರತಿಮೆಯು ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಂತರ ನಾವು ತಲೆಯನ್ನು ಬಾಗಿ ಇಲ್ಲಿ ಹೋಗಬೇಕಾಗುತ್ತೆ ಗಂಗಮ್ಮ ದೇವಿಯನ್ನು ನೋಡಲಿಕ್ಕೆ. ಅಮ್ಮನವರ ದೇವಿಯ ದರ್ಶನವನ್ನು ನಾನಿವಾಗ ಅಮ್ಮನವರ ದರ್ಶನ ಮಾಡೋಕ್ಕೆ ಸುಮಾರು ಜನ ಬಂದಿದ್ದಾರೆ. ಗಂಗಾ ಪೂಜೆಗೆ ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಬ್ಬರು ದೊಡ್ಡವರು ಮತ್ತು ಸಣ್ಣವರು ಅರ್ಚಕರಿದ್ದಾರೆ. ಗಂಗಾದೇವಿ ನೋಡಲಿಕ್ಕೆ ಎಷ್ಟು 4 ಕಣ್ಣು 2 ಕಣ್ಣುಗಳೇ ಸಾಲದು. ನಂತರ ಅಲ್ಲಿಂದ ನಾವು ಒಂದೇ ಹೊರಗಡೆ ಬಂದಮೇಲೆ ನಾನು ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಗೆ ಕರ್ಕೊಂಡು ಹೋಗ್ತೇನೆ. ಈಗ ಇದು ಕೂಡ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಏನು ಅಂದ್ಕೊಂಡ್ರೂ ಕೂಡ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯಿಂದ ಏನು ಅಂದ್ಕೊಂಡ್ರೂ ಕೂಡ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಪಾರಾಗ್ತವೆ. ದೇವ್ರನ್ನ ನೆನೆಸ್ಕೊಂಡ್ರೆ ನಿಮ್ಮ ಆಸೆ ಪೂರ್ವಕಗಳೆಲ್ಲ ಆಗ್ತದೆ. ನನಗೇನು ಜಾಗ ತೋರಿಸ್ತಾ ಇದ್ದೀನಿ, ಇಲ್ಲೆಲ್ಲ ಮದುವೆಗಳ್ನೂ ಕೂಡ ಮಾಡ್ತಾರೆ. ದೊಡ್ಡದಾದಂಥ ಒಂದು ಬೆಲ್ಲನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮದುವೆ ಟೈಮಲ್ಲಿ ಇಲ್ಲೆಲ್ಲ ಮದುವೆಗಳು ಕೂಡ ನಡೀತದೆ. ಇಲ್ಲೇ ಮೇಲ್ಗಡೆ ಗಂಗಾದೇವಿ ಪೂಜೆ ಆಗಿರ್ಬೋದು, ಮತ್ತೊಂದು ಪೂಜೆ ಎಲ್ಲ ನಡೆದು ಇಲ್ಲಿ ಮೇಲ್ಗಡೆ ಕೂಡ ಎಲ್ಲ ಮದುವೆ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಕೆಳಗಡೆನೂ ಕೂಡ ನಿಮಗೆ ರೂಮ್ಗಳು ಸಿಗ್ತವೆ. ಇಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಅಲ್ಲೇ. ಹೀಗೆ ಇಲ್ಲಿ ಹೊರಗಡೆ ಎಲ್ಲ ಒಳಗಡೆ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಆದಮೇಲೆ ಬಂದು ಕೆಳಗಡೆ ಕೂತ್ಕೊಂಡೆ. ಕೆಳಗಡೆ ಇಲ್ಲೊಂದು ಸ್ವಲ್ಪ ಮಾತೆ ನನ್ನ ಎದುರಿಗೆ ಬಂದಾಗಂತ ಆಗಿದ್ದು. ಮತ್ತು ಸಂಜೆ ಆಗಿತ್ತು. ಸಂಜೆ ಆಗೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಮತ್ತೆ ಸಾಲಾಗಿ ನಿಂತ್ಕೊಂಡು ಈಗ ಪ್ರೇಯರ್ಗೆ ಹೋಗ್ತಾ ಇದ್ದಾರೆ. ಆ ಒಂದು ಸನ್ನಿವೇಶವನ್ನು ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಹೇಗೆ ಲೈನಾಗಿ ಒಂದು ರೆಡ್ ಆರ್ಮಿಗಳ ಥರ ನಿಂತ್ಕೊಂಡಿದ್ದಾರೆ ನೋಡಿ. ಹೀಗೆ ಎಲ್ಲರೂ ಲೈನಾಗಿ ಹೋಗಿ ಅಲ್ಲಿ ಮಠದ ಪ್ರೇಯರ್